ಎಲ್ಲ ರೈತ ಬಾಂಧವರಿಗೆ ಮಹಾಶಿವರಾತ್ರಿಯ ಶುಭಾಶಯಗಳು. ಇವತ್ತು ತಾವು ಇಲ್ಲಿ ಒಂದು ಕಾರ್ಯಕ್ರಮ ಕೂಡ ಬಂದಿದ್ದೀರಾ, ದೇವಸ್ಥಾನ ಕಾರ್ಯಕ್ರಮ, ನಿಮ್ಮ ಊರಿನ ಕಾರ್ಯಕ್ರಮ. ಏನ್ ಹೇಳಿಕ್ ಇಷ್ಟಪಡ್ತೀರಾ? ನಮ್ಮ ದೇವಸ್ಥಾನದ ಬಗ್ಗೆ ಇದು ಉಚಿತವಾಗಿ ಓಪನ್ ಆದದ್ದು ಸುಮಾರು ಇನ್ನು 2 ವರ್ಷದ ಮೇಲಾಗದೆ 3 ವರ್ಷದ ಮೇಲೆ ಇಲ್ಲಿ ಕೆಲವು ದೇವತೆಗಳ ವಿಗ್ರಹ ಪ್ರತಿಷ್ಠಾಪನೆಯೂ ಆಗದೆ ವೆಂಕಟಾಚಲಪತಿದು ಮತ್ತು ಸೋಮನಾಳಮ್ಮನ ದೇವಸ್ಥಾನ ಈ ರೀತಿ ನವಗ್ರಹ ಪೂಜೆ ಇವೆಲ್ಲ ಇಲ್ಲಿ ಓಪನ್ ಆಗದೆ ಭಕ್ತಾದಿಗಳು ಯಾರಾದರೂ ಬಂದು ಕೊಡಿ ಪಾಂಪ್ಲೆಟ್ಸ್ ಸಂತೋಷವಾಗಿ ಮಾಘ ಮಾಸ ಮತ್ತು ಎಲ್ಲ ಉತ್ತರಾಯಣ ಪುಣ್ಯಕಾಲ ಎಲ್ಲ ಕಾಲದಲ್ಲೂ ಇಲ್ಲಿ ಪೂಜೆ ಪುರಸ್ಕಾರಗಳು ನಡೀತಾ ಇರೋದ್ರಿಂದ ತಾವು ದಯವಿಟ್ಟು ಇಲ್ಲಿಗೆ ಬಂದು ಪೂಜೆ ಪುರಸ್ಕಾರಗಳಲ್ಲಿ ಭಾಗವಹಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ತೇನೆ. ಇಂತಿ ಗಾಣಿಗನಕೊಪ್ಪಲು ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಉಪನ್ಯಾಸಕರು. ಹಾಗಾಗಿ ತಾವು ಕೂಡ ಎಲ್ಲ ರೈತ ಬಾಂಧವರು ಕೂಡ ಸೇರ್ಕೊಂಡಿದ್ದೀರಾ, ಮತ್ತೆ ನಿಮ್ಮ ಕೈ ಸಹ ಇದಕ್ಕೆ ಸೇರ್ಕೊಂಡಿದ್ದೀವಿ. ಹೌದು, ಇದಲ್ಲದೆ ಬೇರೆ ಬೇರೆ ಊರಿಂದಲೂ ಗ್ರಾಮದ ಭಕ್ತಾದಿಗಳು ಬಂದು ಇಲ್ಲಿ ದೇವಸ್ಥಾನದ ಕೆಲಸಗಳ ಕಾರ್ಯಗಳಲ್ಲಿ ಭಾಗವಹಿಸಿ ಆಗ್ತಕ್ಕಂಥ ಅನ್ನ ಸಂತರ್ಪಣೆ ಕಾರ್ಯದಲ್ಲೂ ಭಾಗವಹಿಸಿ ಊಟ ಉಪಚಾರ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೂ ಬರೋರು ಸಾಕಷ್ಟು ಮಟ್ಟದಲ್ಲಿ ಬರಬೇಕು ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ತೀವಿ. ಮತ್ತೆ ಇನ್ನೊಂದು, ನಿಮ್ಮ ಒಂದು ತ್ರಿವಳಿ ಗ್ರಾಮ ಅಂತ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ. ಗಾಣಿಕೊಪ್ಲು, ಕಂಚನಹಳ್ಳಿ, ಸೇನಾಪತಿಹಳ್ಳಿ, ತ್ರಿವಳಿ ಗ್ರಾಮ. ತ್ರಿವಳಿ 3 ಇನ್ಕ್ಲೂಡಿಂಗ್ ಯಾವುದೇ ಹಬ್ಬ ಮಾಡ್ಲಿ, ಯಾವುದೇ ದೇವತಾ ಕಾರ್ಯಗಳು ಮಾಡಿ ಎಲ್ಲ ಸೇರ್ಕೊಂಡ್ಬಿಡ್ತೀರಾ ಯಜಮಾನರುಗಳು. ಬಹಳ ವಿಶೇಷವಾದಂತ 3 ತ್ರಿವಳಿ ಗ್ರಾಮ. ಒಂಥರ ಇದು ನಾವು ಏನಂತೀವಿ, ಲಕ್ಷ ದೀಪೋತ್ಸವ ಮಧ್ಯ ಮಾಡ್ತೀವಲ್ಲ, ಆತರ ಎಲ್ಲಾ ಕಾರ್ಯಕ್ರಮಗಳು ಕೂಡ ಒಂದ್ ಕಡೆ ಭೂಮಿ ಅಂತ ಹೇಳ್ತಾ ಇದ್ರಲ್ಲ, ಆ ರೀತಿ ದ್ವೀಪ ಸೇರಿದ್ದು ಇದು. ಸುತ್ತ ನೀರು ಹರಿತೈತಿ ಹಿಂದೆ. ಈಗ ರೋಡ್ ಫಾರ್ಮೇಶನ್ ಆಗಿ ಪ್ರಾಬ್ಲಮ್ ಎಲ್ಲ ನಿಂತೋಗವೆ. ಆ ರೀತಿ ದ್ವೀಪ ಅಂತ ಹೆಸರು. ಹೌದೌದು, ಏನೇ ಕಾರ್ಯಕ್ರಮ ಮಾಡಿದ್ರು ಬಹಳ ಅದ್ದೂರಿಯಾಗಿ ಮಾಡ್ತೀರಾ, ಮಾಡ್ತಾರೆ ವಿಶೇಷವಾಗಿ. ಮತ್ತೆ ಮಾರಮ್ಮನ ಹಬ್ಬ ಕೂಡ ವರ್ಷ ಅದ್ದೂರಿಯಾಗಿ ಮಾಡಿದ್ರು. ಕಂಚನಹಳ್ಳಿಲಂತೂ ಅದರಲ್ಲೂ ಹೇಳ್ಕೊಂತ ವಿಚಿತ್ರವಾಗಿ ಪೂಜೆ ಪುರಸ್ಕಾರ ಮಾಡಿದ್ರು. ನಾಳೆ ಅಲ್ಲಿ ಅನ್ನ ಸಂತರ್ಪಣೆ ಕಾರ್ಯನು ಬೆಳಿಗ್ಗೆ 7 ಗಂಟೆಯಿಂದ ಕಮೆನ್ಸ್ ಐತೆ. ಅಲ್ಲಿಗೂ ಬರೋರು ಬರ್ಬೋದು, ಖಂಡಿತ ಎಲ್ಲರೂ ಬನ್ನಿ, ಯಾಕಂದ್ರೆ ಎಲ್ರಿಗೂ ಅವಕಾಶ ಉಂಟು. ದಯವಿಟ್ಟು 7ಕ್ಕೆ ಮೊದಲೇ ಅಕ್ಕಪಕ್ಕದವ್ರಿಗೆಲ್ಲ ಹೇಳ್ಕೊಂಡು ಕರ್ಕೊಂಡು ಜೊತೆಲಿ ಬನ್ನಿ. ಮತ್ತೆ ನೋಡಿ, ಇಲ್ಲಿ ಒಂದು ಕುಟುಂಬಕ್ಕೆ ಸೇರುತ್ತೆ, ಸೋಮಣ್ಣಮ್ಮ ಅಂದ್ಬಿಟ್ಟು ಒಂದು ಕುಟುಂಬಕ್ಕೆ, ಅವರು ಒಂದು ಕುಟುಂಬದ ಸೋಮನಾಳಮ್ಮನ ದೇವಸ್ಥಾನ ನಾವು ನಾಗಮಂಗಲ ತಾಲೂಕು ಅಲ್ಲಿ ಗಂಟೆ ಹೋಗಿ ಪೂಜಾ ಪುರಸ್ಕಾರ ಮಾಡಿಸ್ಕೊ ಬರ್ಬೇಕಾಗಿತ್ತು ಹಿಂದೆ. ಈಗ ಇಲ್ಲೇ ಪ್ರತಿಷ್ಠಾಪನೆ ಆದ್ರಿಂದ ನಾವು ಇಲ್ಲೇ ಪೂಜೆ ಪುರಸ್ಕಾರ ಎಲ್ಲ ಮಾಡ್ಕೊತಾ ಇದೀವಿ. ನಮ್ ಟೈಮ್ ಸೇವ್ ಆಯ್ತಾ ಇದೆ, ಮತ್ತೆ ನಮ್ಗೆ ಹೋಗ ಬರೋ ಬಸ್ ಚಾರ್ಜ್, ಟ್ರಾನ್ಸ್ಪೋರ್ಟಿಂಗ್ ಸಮಸ್ಯೆ ಇಲ್ಲ, ಎಕ್ಸ್ಪೆನ್ಸಸ್ ಎಲ್ಲ ಕಡಿಮೆ ಆಯ್ತಾ ಇದೆ. ಅದರಿಂದ ಎಷ್ಟೋ ಜನ ಸೋಮನಾಳಮ್ಮನ ದೇವಸ್ಥಾನಕ್ಕೆ ಇಲ್ಲಿಗೆ ಬಂದು ಪೂಜೆ ಮಾಡಿಸ್ತವ್ರೆ. ತಾವು ಸಂಬಂಧಪಟ್ಟವ್ರಿಗೆ ಹೇಳ್ಕೊಂಡು ಕರ್ಕೊಂಡು ಬಂದು ತಾವು ಇಲ್ಲೇ ಪೂಜೆ ಪುರಸ್ಕಾರ ಮಾಡಬಹುದು, ಖಂಡಿತ. ಆಮೇಲೆ ಇಲ್ಲಿ ಮುಖ್ಯವಾಗಿ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ, ನಮ್ಮ ಈ ಒಂದು ಹೋಬಳಿನಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಇಲ್ಲ, ಈ ತಾಲೂಕಲ್ಲೇ ಇಲ್ಲ ಹೇಳ್ಬೇಕು ಅಂದ್ರೆ. ಈಗ ಸದ್ಯಕ್ಕೆ ಗಾಣಿಗನಕೊಪ್ಪಲು ಗ್ರಾಮ ಸಂಬಂಧಪಟ್ಟಂಗೆ ಇದು ಓಪನ್ ಆಗಿರೋದು. ಇದು ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಒಂದು ಬ್ರಾಂಚ್ ಅಂತಲೇ ಹೇಳ್ಬೇಕು. ಇದು ಬಿಟ್ರೆ ಕನ್ನಗೊಂಡಕೊಪ್ಪಲಲ್ಲದೆ, ಅದು ಬಿಟ್ರೆ ಇದೇನೆ ದೊಡ್ಡ ದೇವಸ್ಥಾನ ಆಗದೆ. ಇಲ್ಲೇ ಎಲ್ಲಾ ಕಾರ್ಯಗಳು, ಅಲ್ಲಿ ನಡೆಯುವಂತ ಎಲ್ಲಾ ಕಾರ್ಯಗಳು ಇಲ್ಲೂ ನಡೀತಾ ಇದೆ. ಅವೇ ಈಗ ನೋಡಿ, ಈಗ ಬೆಳಗ್ಗೆ ಹೋಗದಂತ ಪೂಜಾ ಕಾರ್ಯಕ್ರಮಕ್ಕೆ ಒಳಗೆ ಹೋಗಿ ಎಲ್ಲಾ ಕಾರ್ಯಕ್ರಮಗಳನ್ನ ಹೇಳ್ಬಿಟ್ಟು ಅಲ್ಲಿಂದಲೇ ಎಲ್ಲ ದೇವರನ್ನ ತೊಳ್ಕೊಂಡು ಅಚ್ಚುಕಟ್ಟು ಮಾಡ್ಕೊಂಡು ಆ ಕಡೆಯಿಂದಲೇ ಪೂಜೆ ಪುರಸ್ಕಾರ ಎಲ್ಲಾನು ಅಕ್ಕಪಕ್ಕ ಒಂಬಾಳೆ ಹಾಕೊಂಡು ಎಲ್ಲ ಬರೋದು, ಒಂಬಾಳೆ ಸಮೇತ ದೇವಸ್ಥಾನಕ್ಕೆ ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ದಂಗೆ ಮಾಡ್ತಾರೆ. ಮತ್ತೆ ಈಗ ಕೊಂಡ ಕೂಡ ರೆಡಿ ಇದೆ. ಕೊಂಡ ನೋಡೋರು ತಾವು ದಯವಿಟ್ಟು ಎಲ್ಲಿದ್ರು ಬರ್ಬೋದು, ಬನ್ನಿ. ಖಂಡಿತ ಖಂಡಿತ. ಯಾಕಂದ್ರೆ ಆಮೇಲೆ ಈಗ ಕೊಂಡ ಆದ ನಂತರ ಬೆಳಗಿನಿಂದ ಭಕ್ತಾದಿಗಳು ಏನು ಎಲ್ಲ ಉಪವಾಸ ಇರ್ತಾರೆ, ಅವ್ರಿಗೆಲ್ಲ ಕೂಡ ಒಂದು ಪ್ರಸಾದ ವಿನಿಯೋಗ ಕೂಡ ಆಗುವಂತದ್ದು ವಿನಿಯೋಗ ಐತೆ. ಅನ್ನ ಸಂತರ್ಪಣೆ ಕಾರ್ಯವೂ ನಡೆಯುತ್ತೆ. ಆದಷ್ಟು ಜನಗಳು ಬರಬೇಕು ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸುತ್ತೇನೆ. ಖಂಡಿತ. ಹಾಗೇನೆ ನಿಮ್ಮ 3 ಗ್ರಾಮಗಳ ಎಲ್ಲಾ ಹಬ್ಬಗಳು, ಈಗ ಆಮೇಲೆ ಸಂಕ್ರಾಂತಿ ಹಬ್ಬನ ಬಹಳ ಅಚ್ಚುಕಟ್ಟಾಗಿ ಮಾಡ್ತಿರಂತ ತಾವು ರೈತರು. ಎಲ್ಲಾ ಹಸುಗಳು ಒಂದ್ ಕಡೆ ಸೇರಿ ಒಂದ್ ಕಡೆ ಬೆಂಕಿ ಹಾಕೊಂಡು ಒಂದ್ ಕಡೆ ಇದು ಅದು ಇದ್ರಲ್ಲಿ ನಡೆಯುದು ಗೋಧೂಳಿ ಲಗ್ನದಲ್ಲಿ ನಡೆಯುವಂತ ಕೆಲಸ ಅದು. ಹೌದು, ಗೋಧೂಳಿ ಲಗ್ನ ಅಂದ್ರೆ ಕಾಡಲ್ಲಿ ದನಗಳು ಸಮೃದ್ಧಿಯಾಗಿ ಮೇಯ್ಕೊಂಡು ಧೂಳು ಎಳಿಸ್ಕೊಂಡು ಬಂದು ಮನೆ ಸೇರುವಂತ ಟೈಮು. ಹೌದು, ಒಳ್ಳೆ ಲಗ್ನ. ಆ ಲಗ್ನದಲ್ಲಿ ಮುಹೂರ್ತ ಅದು ಇದು ಮಾಡಿದವರು ಮನೆಗಳು ಶ್ರೇಯಸ್ ಆಯ್ತವೆ ಅಂತ ಹೇಳುತ್ತೆ. ಖಂಡಿತ ಖಂಡಿತ. ಇದು ನೂತನವಾಗಿ ಉದ್ಘಾಟನೆ ಆದಂತ ದೇವಸ್ಥಾನ. ಒಂದು ಕುಟುಂಬ ಪರಂಪರೆ ಅಲ್ದೇನೆ ಈ ಒಂದು ದೇವಸ್ಥಾನದ ಭಕ್ತರು ಬೇರೆ ಬೇರೆ ಜಿಲ್ಲೆಗಳಲ್ಲಿ, ನಗರ ಪ್ರದೇಶಗಳಲ್ಲಿ ಕೂಡ ಇದ್ದಾರೆ. ಇಂಡಿಯಾದಂತ ಅವರೇ ಖಂಡಿತ ನಗರ ಪ್ರದೇಶಕ್ಕೂ ಸೇರ್ಕೊಂಡವ್ರೆ. ಎಷ್ಟೋ ಜನ ಹಳ್ಳಿ, ಎಷ್ಟೋ ಜನ ಈಗಲೂ ವಾಸ ಮಾಡ್ತಾವ್ರೆ. ಇಲ್ಲಿಗೂ ಬರೋರು ಬರ್ತಾವ್ರೆ.
ಹೋಗೋರು ಹೋಯ್ತಾವ್ರೆ, ಎಷ್ಟೋ ಜನ ಆ ಕಡೆ ಹೋಯ್ತಾ ಇದ್ದವ್ರು ಇತ್ಲ ಕಡೆ ಈ ಕಡೆ ದಯ ನೋಡಿ ಇವತ್ತು ನಮ್ಮ ಹಿಂದೂ ಧಾರ್ಮಿಕ ಆಚರಣೆಗಳು ಹೆಂಗಿರುತ್ತೆ ಅಂತಂದ್ರೆ ನಾವು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾವು ಒಂದು ಕಲ್ಗೂ ಕೂಡ ದೇವರು ಅಂತ ಕೈ ಮುಗಿಯುವಂತ ಭಾವನೆ ನಮ್ಮಲ್ಲಿದೆ. ಅದು ವಿಶೇಷ. ಪೂಜಿಸಿದೊಡ ದೇವನಯ್ಯ ಅಂತ ಬಸವಣ್ಣವರೇ ಹೇಳವ್ರೆ. ಶಿಲೆಗೆ ಪೂಜಿಸಿದೊಡ ಅದ ತನ್ನದೇ ಆದ ಒಂದು ಆಕಾರ ಮಾಡ್ಕೊಂಡು ಪೂಜೆ ಮಾಡಿದ್ರೆ ಅದೇ ದೇವರಂತೆ. ಖಂಡಿತ ಖಂಡಿತ. ಹಾಗಾಗಿ ಬಸವಣ್ಣವರೇ ಹೇಳಿರೋದು. ಇವತ್ತು ಆನೆ ಬೇಕಾದ್ರೆ ಸಾಕ್ಬೋದು, ಒಂದು ದೇವಸ್ಥಾನ ಸಾಕೋದು ಬಹಳ ಕಷ್ಟ ಇದೆ ಗೌಡ್ರೆ. ತಮ್ಮ ಒಂದು ವಿಚಾರ ಹೇಳೋದಾದ್ರೆ ಹಾಗಾಗಿ ಇವತ್ತು ಎಲ್ಲಾ ರೀತಿಯಾದಂತ ನೀತಿ ನಿಯಮಗಳನ್ನ ಜವಾಬ್ದಾರಿಗಳನ್ನ ತಗೊಂಡು ಎಲ್ಲ ಒಂದು ಧಾರ್ಮಿಕ ಆಚರಣೆಗಳನ್ನ ಮಾಡುವಂಥದ್ದು ಬಹಳ ಕಷ್ಟ ಇದೆ ಇವತ್ತು. ಅದಕ್ಕೆ ತಕ್ಕಾಗಿ ಸರ್ಕಾರನು ಸವಲತ್ತು ಅದು ಇದು ಒದಗಿಸ್ಬೇಕು. ಅವರಿಂದ ಇವರು ಪರಿಹಾರ ಪಡ್ಕಕ್ಕೆ ಯಾವ್ದಾದ್ರು ಮುಂಬಲಿ ಹೋಗಿ ಪ್ರಯತ್ನ ಪಟ್ಟು ಈಗ ಏನಾಗುತ್ತೆ ಅಂದ್ರೆ ನಾವು ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿಸ್ಬಿಟ್ರೆ ನಮ್ಮ ಕುಟುಂಬಸ್ಥರ ದೇವಸ್ಥಾನ ಅದು ಸರ್ಕಾರೇತರವಾಗ್ಬಿಟ್ಟು ರಾಜಕೀಯ ಪಡ್ಕೊಂಡು ಇನ್ನೊಂದು ಅವ್ರು ಕೊಡೋಂತ ಪುಡ್ಗಾಸ್ಗೆ ಇವತ್ತು ನಮ್ಮ ಹಿಂದೂ ಧರ್ಮನೇ ಮಾರ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಇಲಾಖೆಗೆ ಸೇರಿಸ್ಕೊಬಿಟ್ಟು ಅಲ್ಲಿ ಬರೋ ಸಂಪಾದನೆಯನ್ನು ಹೊತ್ಕೊಂಡು ಹೋಗ್ತಾರೆ. ಅಲ್ಲಿ ಅಭಿವೃದ್ಧಿ ಕಾರ್ಯ ಏನು ಮಾಡೋದಿಲ್ಲ ಅವರು. ಈಗಾಗಲೇ ಒಡ್ಗಲಪ್ಪನ ಬೆಟ್ಟನು ಹಂಗೆ ಆಗದೆ, ಈಗ ಬನ್ನೂರು ರಾಮದೇವ್ರ ದೇವಸ್ಥಾನನು ಅದೇ ರೀತಿ ಆಗದೆ. ಇಲ್ಲಿ ಆಗುವಂತ ಕಾರ್ಯಕರ್ತಗಳಿಗೆ ಸವಲತ್ತು ಒದಗಿಸೋದಿಲ್ಲ. ಅಲ್ಲಿ ಬರೋ ಸಂಪಾದನೆ ಎಲ್ಲ ದೋಚ್ಕೊಂಡು ಹೋಗಿ ಈ ರಾಜಕೀಯದವ್ರು ಮಣ್ಣು ಪಣ್ಣು ತಿನ್ಕೊಂಡು ಕಾಲ ಕಳೀತಾರೆ. ಹೌದೌದು. ಹಾಗಾಗಿ ಆಗದ್ ಬೇಡ. ನಮ್ಮ ಕುಟುಂಬಸ್ಥರು ಈ ನಮ್ಮ ಗ್ರಾಮಸ್ಥರು ಪರವಾಗಿ ಈ ದೇವಸ್ಥಾನಗಳಿರ್ಲಿ ಕೊಡಿ. ಇನ್ನೂರು ಯಾರು ಒಂದಷ್ಟು ಜನ ಮಾತಾಡ್ಲಿ. ತಾವು ಎಲ್ಲಿಂದ ಬಂದಿದ್ದೀರಾ ಯಜಮಾನ್ರೆ? ತಾವು ಎಲ್ಲಿಂದ ಬಂದಿದ್ದೀರಾ? ಬೆಂಗಳೂರಿಂದ. ಯಾವ ಏರಿಯಾ? ಸಾರಕ್ಕೆ. ಬನಶಂಕರಿ ಹತ್ರ. ಎಷ್ಟು ವರ್ಷದಿಂದ ಬರ್ತಾ ಇದೀರಿ ದೇವಸ್ಥಾನಕ್ಕೆ ನೀವು? 30 ವರ್ಷದಿಂದ ಇಲ್ಲೇ ಬರ್ತಾ ಇದ್ದೀನಿ. ನಾನು ಸುಮಾರು ವರ್ಷಗಳ ಕಾಲ ಇದೇ ದೇವಸ್ಥಾನದಲ್ಲಿ ಬೆಳೆದು ಇಲ್ಲೇ ಇದ್ದು ಮದುವೆ ಆದ ನಂತರ ನಾನು ಬೆಂಗಳೂರಿಗೆ ಹೋಗಿ. ಮೊದ್ಲು ಇವರು ಅವರ ಮನೆಯಲ್ಲಿ ದೇವತಾ ಕಾರ್ಯ ಮಾಡ್ತಾ ಇದ್ರು. ಈಗ ಅವರ ಒಂದು ಜಮೀನಲ್ಲೇ ಇವತ್ತು ಎಲ್ಲ ಪೂಜಾ ಕಾರ್ಯಕ್ರಮ ಇಟ್ಕೊಂಡಿದ್ರೆ ಒಂದು ಉತ್ತಮವಾದಂತ ಕಟ್ಟಡ ಕಟ್ಟಿದ್ದಾರೆ. ದೇವಸ್ಥಾನ ಇರಲಿಲ್ಲ, ಅಲ್ಲಿಂದ ಇಂಪ್ರೂವ್ ಆಗಿ ಬಂದು ಇವಾಗ ದೇವಸ್ಥಾನ ಕಟ್ಟಿ ಇವಾಗ ಪ್ರಚಾರ ಆಗಿದೆ. ನಾವು 30 ವರ್ಷದಿಂದ ಬರ್ತಾ ಇದ್ದೀವಿ. ಓಕೆ, ಪ್ರತಿ ವರ್ಷ ಬರ್ತೀರಾ ಎಲ್ಲ ಕಾರ್ಯಕ್ರಮ ಸಾಕಿದ್ದಾರೆ. ನಾವು ಅದೇ ರೀತಿ ಇದೀವಿ. ಓಕೆ ಓಕೆ ಓಕೆ. ಯಜಮಾನ್ರೆ ನಮಸ್ಕಾರ. ಈಗ ಕೊಂಡ ಆಗಿದ ತಕ್ಷಣ ಊಟ ರೆಡಿ ಇದೆ. ಎಷ್ಟು ಸಾವಿರ ಜನಕ್ಕೆ ಅಡಿಗೆ ರೆಡಿ ಮಾಡಿದೀರಾ? 2000 ಜನಕ್ಕೆ ಅಡಿಗೆ ಮಾಡಿದ್ದೀವಿ. ನಾವು 1 ವರ್ಷಕ್ಕೆ ಬರ್ತಿದೀವಿ. ಅಲ್ಲೊಂದು ಸಿದ್ದೇಶ್ವರ ದೇವಸ್ಥಾನ ಮಾಡ್ಬಿಟ್ಟು ಇಲ್ಲಿಗೆ ಬಂದಿರೋದು 10 ಗಂಟೆಯಿಂದ. ಈಗ ಅನ್ನ ಪಾಯಸ ಪಾಯಲ್ಲ ಅವ್ರಗಳ ಗೊಜ್ಜು ಮಾಡಿದೀವಿ. ಬಾಯಲ್ಲಿ ನೀರ್ ಬರ್ತಾ ಇದೆ ನನ್ಗೆ. ನೋಡಿ ನಮ್ಮ ರೈತರು, ನಾನು ಯಾವಾಗಲೂ ಹೇಳ್ತಿರ್ತೀನಿ ಶಂಕರಣ್ಣ, ಎಂತ ದೊಡ್ಡ ದಾಸೋಹ ಇದ್ರು ಕೂಡ ನಮ್ಮ ರೈತರ ಮಕ್ಕಳೇ ಮಾಡ್ಬಿಡ್ತಾರೆ. ಅವ್ರಿಗೆಲ್ಲ ಜೊತೆಗೆ ಸಹಾಯ ತಗೊಂಡು, ಹೆಣ್ಮಕ್ಳು ಸಹಾಯ ತಗೊಂಡು, ಯಾವ ಬಾಣಸಿಗರಿಗೇನು ಕಮ್ಮಿ ಇಲ್ಲ ನೀವು ಮಾಡೋಂತ ಅಡಿಗೆ ಹತ್ರ. ದೊಡ್ಡ ದೊಡ್ಡ ಚೌಟ್ರಿಗಳು ಮಾಡೋಂಥದ್ನ ನೀವೇ ಮಾಡಕ್ ಬಿಡ್ತೀರಾ? ಪ್ರತಿ ವರ್ಷನೂ ಇಲ್ಲಿ ಅಡಿಗೆ ಮಾಡ್ತಾ ಇದೀರಾ? ಖಾರ ಮತ್ತೆ ಸಿಹಿ ಎರಡು ಮಾಡ್ತೀರಾ? ಹಾಗಾಗಿ ಇವತ್ತೆಲ್ಲ ರೆಡಿ ಇದೆ ಊಟದ ವ್ಯವಸ್ಥೆ. ಕೊಂಡ ಆಗಿದ ತಕ್ಷಣ ಊಟ. ಓಕೆ ಓಕೆ, ಕೊಡಿ. ಯಾರೋ ಮಾತಾಡೋದಿದ್ರೆ. ಹಾಗಾಗಿ ತಾವು ಒಂದಷ್ಟು ಬೇರೆ ಹೊರಗಡೆಯಿಂದ ಬಂದಂತ ಭಕ್ತಾದಿ ಕೂಡ ಮಾತಾಡ್ಸೋಣ. ಯಾರು ಹೊರಗಡೆಯಿಂದ ಯಾರು ಬಂದಿದ್ದೀರಮ್ಮ? ಸರ್ ಮಾತಾಡ್ತೀರಾ ಒಂದೆರಡು ಮಾತು ದೇವಸ್ಥಾನದ ಬಗ್ಗೆ? ಬನ್ನಿ ಮಾತಾಡಿ. ಬನ್ನಿ ಸರ್, ಎಲ್ಲಿಯವರಾಗ್ಲಿ ಮಾತಾಡಿ ಬನ್ನಿ. ಎಷ್ಟು ವರ್ಷದಿಂದ ಬರ್ತಾ ಇರೋ ದೇವಸ್ಥಾನಕ್ಕೆ ಏನು ಅಂತ? ನಮ್ ಜನ ಹಿಂಗ್ ಬರಲ್ಲ ರೀ, ಅದೇ ರಾಜಕೀಯ ಓಡೋಗ್ಬಿಡ್ತಾರೆ. ಅದೊಂದು ಸಮಸ್ಯೆ. ಒಂದು ನಮ್ಮ ಹೆಣ್ಮಕ್ಳು ಸಾಂಗುಗರು ಒಂದಷ್ಟು ಹೆಣ್ಮಕ್ಳು ಮಾತಾಡ್ಸೋಣ. ಅಮ್ಮ ನಮಸ್ಕಾರ. ಶಿವರಾತ್ರಿ ಹೆಂಗ್ ಮಾಡ್ತಾ ಇದೀರಾ? ನಾನೇ ಹಿಡ್ಕೋತೀನಿ, ಮಾತಾಡಿಮ್ಮ. ಶಿವರಾತ್ರಿ ಹೆಂಗ್ ಮಾಡ್ತಾ ಇದೀರಾ? ಶಿವರಾತ್ರಿ ಹಿಂಗೆ ಬರ್ತೀವಿ, ದೇವಸ್ಥಾನಕ್ಕೆ ಬರ್ತೀವಿ. ನಮ್ ರೈತರು ಹೆಣ್ಮಕ್ಳು ಅಂತಂದ್ರೆ ಬೆಳಗ್ಗೆ ಎದ್ದು 5 ಗಂಟೆಗೆನೆ ಎಲ್ಲ ರೆಡಿ ಮಾಡಿ, ಅವ್ರು ಊಟ ಮಾಡ್ಲಿಲ್ಲ ಅಂದ್ರೂ ಇನ್ನೂ ತಾವು ಊಟ ಮಾಡಿಲ್ಲ ಪಾಪ. ಮನೆ ದೇವರು. ತಾವು ಎಲ್ಲಿಂದ ಬಂದಿರಮ್ಮ? ಕುಳ್ಳಂಕೊಪ್ಲಿಂದ. ಹಾಗಾಗಿ ಎಲ್ಲಾ ಕಾರ್ಯಕ್ರಮ ಬರ್ತೀರಾ? ವಾರದ ಪೂಜೆಗಳು ಕೂಡ ಬರ್ತೀರಾ? ಮೊದ್ಲೆಲ್ಲ ಹೋಗ್ತೀರಮ್ಮ ನೀವು? ಮೇಲ್ಕೋಟೆ ಹತ್ರ. ಈಗ ಇಲ್ಲೇ ಅನುಕೂಲ ಆಯ್ತು. ಅಲ್ಲಿಗೂ ಹೋಗ್ತೀರಾ? ಇವತ್ತು ಮಹಾಶಿವರಾತ್ರಿ ಬಹಳ ಚೆನ್ನಾಗಿ ಆಚರಣೆ ಮಾಡ್ತಾ ಇದೀರಾ. ಓಕೆ, ಥ್ಯಾಂಕ್ ಯು. ಹೊರಗಡೆಯಿಂದ ಯಾರು ಬಂದಿದ್ದೀರಾ? ಹೊರಗಡೆ ಊರಿಂದ? ನೀವು ನಮ್ಮ ಬನ್ನೂರವರು. ಬಾಮ, ನೀವು ಕೇತುಪುರಕ್ಕೆ ಮದುವೆ ಆಗಿದ್ದೀರಾ? ಓಕೆ ಓಕೆ, ಬನ್ನಿ. ಏನ್ ಹೇಳ್ತೀರಾ ಇವತ್ತು ಹಬ್ಬದ ಬಗ್ಗೆ? ತಾವು ಕೂಡ ಬಂದಿದ್ದೀರಾ? ಹಾಮ. ಆಮೇಲೆ ಅದರಲ್ಲೂ ನಮ್ಮ ಸೋಮನಹಳ್ಳಿ ಅಮ್ಮ ನಿಮ್ಮ ಮನೆ ದೇವರು. ಹಾಮ. ಮೊದ್ಲೆಲ್ಲ ಎಲ್ಲಿ ಹೋಗ್ತಾ ಇದ್ರಿ? ಮೇಲ್ಕೋಟೆ. ಚೀಣ್ಯ. ಬಹಳ ಅನುಕೂಲ ಆಯ್ತಲ್ವಾ ಇಲ್ಲಿ ಮಾಡಿದವರು? ಯಾಕೆಂದ್ರೆ ಅಷ್ಟು ದೂರ ಹೋಗುದು ತಪ್ತು. ಹಾಗಾಗಿ ಏನು ಒಳ್ಳೆ ಶಕ್ತಿ ನಿಮ್ಗೆ ಗೊತ್ತಾಗ್ತಿದ್ಯಾ ದೇವ್ರದ್ದು? ಆಗಿದ್ಯಾ? ಒಳ್ಳೆ ರೀತಿ ಆಗುತ್ತೆ. ಓಕೆ ಓಕೆ.
ಎಸ್ ತಾವೇನು ನೋಡ್ತಾ ಇದ್ದೀರಾ ನೋಡಿ, ನಾನು ಯಾವತ್ತೂ ಕೂಡ ನಮ್ಮ ಹಿಂದೂ ಧಾರ್ಮಿಕ ಆಚರಣೆಗಳು ಬಹಳ ಅದ್ದೂರಿಯಾಗಿ ಆಚರಣೆಗಳನ್ನ ಮಾಡ್ತಾರೆ. ಅದು ಗ್ರಾಮೀಣ ಪ್ರದೇಶಗಳಲ್ಲಿ ಬಹಳ ಅಚ್ಚುಕಟ್ಟಾಗಿ ತಾವೇನು ನೋಡ್ತಾ ಇದ್ದೀರಿ, ಇಲ್ಲಿ ಅವರ ಕುಟುಂಬಸ್ಥರ ಒಂದು ಸೋಮನಾಳಮ್ಮನ ದೇವಸ್ಥಾನ ಇದೆ. ಜೊತೆಗೆ ನಿಮ್ಗೆ ಒಳಗಡೆ ಕೂಡ ತೋರಿಸ್ತೀನಿ. ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಬಹಳ ಅದ್ದೂರಿಯಾಗಿ ಅದನ್ನ ಇನ್ನು ಕಟ್ಟಡ ನಿರ್ಮಾಣ ಮಾಡ್ತಾರೆ. ಮತ್ತೆ ಒಳಗಡೆ ಕೂಡ ಬಹಳ ಚೆನ್ನಾಗಿದೆ. ಕಳೆದ ಸಾರಿ ಕೂಡ ಹಲವಾರು ಬಾರಿ ಸುದ್ದಿ ಮಾಡಿದ್ದೀನಿ. ಅಣ್ಣ ನಮಸ್ಕಾರ. ರಾಜಣ್ಣ ಏನ್ ಹೇಳ್ತೀರಾ ಈ ಒಂದು ಕಾರ್ಯಕ್ರಮದ ಬಗ್ಗೆ? ಇವತ್ತು ಮಹಾಶಿವರಾತ್ರಿ, ನಮ್ಮ ರೈತರಿಗೆ ಮುಖ್ಯವಾಗಿ ಎಲ್ಲ ಹಬ್ಬಗಳು ಕೂಡ ಶ್ರೇಷ್ಠವಾಗಿ ಆಗುತ್ತೆ. ತುಂಬ ಹೆಮ್ಮೆ ಇದೆ. ಯಾಕೆಂದರೆ ಇಲ್ಲಿ ಇವಾಗ ಇಷ್ಟೊಂದು ಅಭಿವೃದ್ಧಿ ಆಯ್ತಾ ಇರೋದ್ರಿಂದ ಜನಗಳು ಇವಾಗ ಸ್ವಲ್ಪ ಇದ್ರ ಬಗ್ಗೆ ಆಸಕ್ತಿ ಇತ್ತು ಬರ್ತಾ ಇದ್ದಾರೆ. ಹೌದು, ಮೊದಲು ಅಷ್ಟು ಇದಿರಲಿಲ್ಲ, ಇವಾಗ ಬರ್ತಾ ಇದ್ದಾರೆ, ಚೆನ್ನಾಗಿ ನಡೀತಾ ಇದೆ. ಅವರು ನಮ್ಮ ಗುಡ್ಡಪ್ಪ ಅವರು ಭಾಳ ಕಷ್ಟಪಟ್ಟು ಮುಂದುವರಿ ಇದನ್ನ ಬೆಳೆಸ್ತಾ ಇದ್ದಾರೆ. ಮೊದಲು ನಾವು ಅವ್ರಿಗೆ ಅಭಿನಂದನೆ ಹೇಳ್ಬೇಕು. ಖಂಡಿತ ಖಂಡಿತ. ಯಾಕೆಂದ್ರೆ ಅಷ್ಟು ಸುಲಭ ಅಲ್ಲ ನೋಡಿ, ಅವರು ತನು ಮನ ಧನ ಎಲ್ಲ ಅರ್ಪಣೆ ಮಾಡಿ ಅವರ ವೃತ್ತಿಯಾಗಿ ಇದನ್ನ ಸೇವೆ ಮಾಡ್ತಾ ಇರೋಂಥದ್ದು. ಒಂದು ಸುಮಾರಾಗಿ ಒಂದು ಗೋಡೆ ಕಟ್ಕೋಬೇಕು ಅಂದ್ರೆ ಕಷ್ಟ ಇದೆ. ಹೌದೌದು ಮಾಡ್ಬೇಕು ಅಂತದ್ರಲ್ಲಿ ಇಷ್ಟೆಲ್ಲ ಅಭಿವೃದ್ಧಿ ಮಾಡಿ ಜನಕ್ಕೆಲ್ಲ ಊಟ ಹಾಕ್ಸಿ ಇವತ್ತಿನ ದಿನ ಅಷ್ಟು ಊಟ ಹಾಕ್ಸಕ್ಕೆ ಅವರು ಎಷ್ಟು ಕಷ್ಟಪಟ್ಟಿದ್ರು. ಜನನ ಅಷ್ಟು ಸುಲಭ ಅಲ್ಲ ಇವತ್ತು. ಹೌದು, ಹಣ ತಂದ್ಬಿಡ್ಬೋದು ಒಂದ್ ನಿಮಿಷದಲ್ಲೆಲ್ಲ ಹೋಗ್ಬಿಟ್ಟು 1 ಲಕ್ಷ ಕೊಡಿ ಅಂತ. ಆದ್ರೆ ಜನ ಸೇರಿದ್ರು ಬಹಳ ಕಷ್ಟ ಇದೆ ಇವತ್ತು. ಅಷ್ಟು ಜನಕ್ಕೆ ಅಡ್ಗೆ ಮಾಡಿ ಹಾಕ್ಸಿ ಮಾಡ್ತೀನಿ ಅಂತ ಅರೇಂಜ್ ಮಾಡ್ಬೇಕಂದ್ರೆ ಬಹಳ ಕಷ್ಟ ಇದೆ. ಅದಕ್ಕೆ ಇವರು ತುಂಬಾ ಅಭಿನಂದನೆ ತೋರಿಸ್ಬೇಕು. ಖಂಡಿತ ಖಂಡಿತ ಸರ್. ನಮ್ಮ ಹಿಂದೂ ದೇವಾಲಯಗಳು ಆದಷ್ಟು ಎಲ್ಲ ರೀತಿಯಂತ ಅಭಿವೃದ್ಧಿಗಳಾಗಬೇಕು. ಜನ ಇವತ್ತು ದೇವತಾ ಕಾರ್ಯಗಳಲ್ಲಿ ಪಾಲ್ಗೊಳ್ಬೇಕು. ನೋಡಿ, ಇವತ್ತು ಎಷ್ಟೋ ಯುವಕರು ನೋಡಿ ಅಲ್ಲಿದ್ದಾರೆ. ಅವ್ರು ಎಷ್ಟೇ ಓದಿದ್ರು, ಅವ್ರೆಷ್ಟೇ ಯಾವುದೇ ವ್ಯವಹಾರಿಕವಾಗಿದ್ರು, ದೇವತಾ ಕಾರ್ಯ ಅಂದ್ರೆ ಮೊದಲು ಬಂದು ನಿಂತ್ಕೋತೀವಿ ನಾವು. ಅದು ಹಳ್ಳಿಗಳಲ್ಲಿ ಬಹಳ ವಿಶೇಷವಾಗಿ. ಓಕೆ ಓಕೆ, ಹೌದು, ಎಲ್ಲ ಕಡೆ ಮಾಡ್ತಾರೆ. ಹೌದು 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 ದೊಡ್ಡ ಊರಲ್ಲಿ ಎಲ್ಲಾ ಜನ ಅದನ್ನ ಮಾಡ್ತಾವ್ರೆ. ಹೌದು ಹೌದು ಹೌದು. ಅದರಲ್ಲೂ ಅಭಿವೃದ್ಧಿ ಆಯ್ತಾ ಇರುತ್ತೆ. ನಿಮ್ಮ ಊರ ಬಗ್ಗೆ ಮಾತಾಡೋಣ. ಕಳೆದ ಸರಿ ಎಲೆಕ್ಷನ್ ಟೈಮಲ್ಲಿ ಸುದ್ದಿ ಮಾಡಿದ್ದೆ ಒಂದಷ್ಟು ಮೂಲಭೂತ ಸೌಕರ್ಯಗಳ ವಿಚಾರವಾಗಿ. ಆದ್ರೆ ಈಗ ಕೊಂಡದ ಬಗ್ಗೆ ಮಾತಾಡೋಣ. ನಿಮ್ಮ ಊರದು, ಹೌದು, ನಿಮ್ಮ ಊರಿನ ಒಂದು ದೇವಸ್ಥಾನದ ಬಗ್ಗೆ. ಬರೋ 23ಕ್ಕೆ ನಮ್ಮಲ್ಲಿ ಬಂಡಿ ಅದನ್ನು ನಾವು ಚಿಕ್ಕ ಊರಾದ್ರೂ ನಾವು ಒಗ್ಗಟ್ಟಾಗಿ ಆದಷ್ಟು ಮಟ್ಟಿಗೆ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಅಲ್ಲ, ನಾವು ದೇವತಾ ಕಾರ್ಯ ಬಂತು ಅಂತಂದ್ರೆ ಎಲ್ಲ ರಾಜಕೀಯಗಳನ್ನೆಲ್ಲ ಬಿಟ್ಬಿಟ್ಟು ಜಾತಿ ಭೇದ ಬಿಟ್ಟು ಮಾಡ್ತೀವಲ್ಲ, ಅದೇ ನಮ್ಮ ರೈತರ ಹೆಮ್ಮೆ ಅಲ್ವಾ? ನಮಸ್ಕಾರ ಅಣ್ಣ. ಎಸ್, ಹಾಗೇನ ನಮ್ಮ ಯುವಕರು ಬಂತ ದೇವರು ಬದೈತೆ 100 ಮೀಟ್ರು. ಬೆಳಗಿಂದ ಏನೇನು ಸಹಾಯ ಮಾಡಿದ್ರಪ್ಪ ದೇವಸ್ಥಾನಕ್ಕೆ? ಈಗ ಬಂದ್ರ? ಓಕೆ, ಮುಂದೆ ಏನೇನಕ್ಕೆ? ಈಗ ನೀವು ಇಲ್ಲ ಅಂದ್ರೆ ಈಗ ಯಾರಿಗೂ ಊಟ ಹಾಕಕ್ಕೆ ಆಗಲ್ಲ. ಬಾಯಿ ಬೀಗ ಕೂಡ ನೋಡಿ, ಇಲ್ಲಿ ಬಾಯಿ ಬೀಗ ಕೂಡ ಹಾಕೊಂಡು ಸೈಡ್ ಬಿಡಿ. ಎಸ್, ಬಾಯಿ ಬೀಗ ಹಾಕೊಂಡ್ರು ಕೂಡ ಬಂದ್ರು ಎಲ್ಲ. ಇನ್ನೇನು ಎಲ್ಲರೂ ಕೂಡ ಒಬ್ಬೊಬ್ಬರಾಗಿ ಬರ್ತಾ ಇರೋಂಥದ್ದು. ಜಾಗ ಬಿಡ್ರಿ ಅವ್ರಿಗೆ ಜಾಗ ಬಿಡ್ರಿ. ಬಾಯಿ ಬೀಗದವ್ರಿಗೆ ಜಾಗ ಬಿಡ್ರಿ. ಬನ್ನಿ ಪಾಪ ಅವ್ರಿಗೆ. ನಾವೇನ್ ನೋಡ್ತಾ ಇದ್ರ ಇಲ್ಲಿ ಸೋಮನಾಳಮ್ಮನ ದೇವಸ್ಥಾನ ಕೂಡ ಇದೆ. ಇರ್ಲಿ ಅಣ್ಣ, ಮಾಡ್ತಾ ಇದೀನಿ. ಬಾಯಿ ಬೀಗದವರು ಪಾಪ ಬೆಳಗ್ಗೆ ಅಂತ ಕೂಡ ಉಪವಾಸ ಇಟ್ಕೊಂಡು ಆ ಒಂದು ಶ್ರದ್ಧಾ ಭಕ್ತಿಯಿಂದ ಕುಟುಂಬಸ್ಥರ ಒಂದು ವಿಶೇಷವಾದಂತ ಆಚರಣೆಗಳ ಮಾಡ್ತಾರಲ್ಲ, ಅದು ನಮ್ಗೆ ಬಹಳ ಉತ್ತೇಜನಕಾರಿಯಾಗಿರುವಂಥದ್ದು. ಹಾಗೇನೆ ತಾವೇನ್ ನೋಡ್ತಾ ಇದ್ದು ಸೋಮನಾಳಮ್ಮನ ದೇವಸ್ಥಾನ ಒಳಗಡೆ ಪ್ರವೇಶ ಕೂಡ ತೋರಿಸ್ತೀನಿ. ಅವರ ಮನೆ ದೇವರು ಒಂದಷ್ಟು ಕುಟುಂಬಗಳಿರುತ್ತೆ. ಆ ಕುಟುಂಬಗಳ ಮನೆ ದೇವರು ಕೂಡ ಪೂಜೆ ಮಾಡೋದು. ಇದು ನೋಡಕ್ಕೆ ಮೇಲ್ಕೋಟೆಗೆ ಹೋಗ್ತಿದ್ರು ತಾಯಿನ ದರ್ಶನ ಮಾಡಕ್ಕೆ. ಹಾಗಾಗಿ ಇವತ್ತು ಗಾಣಿಕೊಪ್ಪಲಲ್ಲಿ ಈ ವಿಚಾರನ ಮಾಡಿರುವಂಥದ್ದು. ಹಾಗಾಗಿ ಅದು ಕರ್ಟನ್ ಹಾಕ್ಬಿಡಪ್ಪ, ಅದು ಪುನಃ ಕರ್ಟನ್ ಹಾಕ್ಬಿಡೋದು ದೇವ್ರನ್ನ. ಕರ್ಟನ್ ಹೇಳ್ತೀನಿ ಅಣ್ಣ, ಒಂದು ನಿಮಿಷ. ಹಾಗಾಗಿ ತಾವೇನು ನೋಡ್ತಾ ಇದ್ದೀರಾ, ಬಹಳ ಅದ್ದೂರಿಯಾದಂಥ ಒಂದು ಕಾರ್ಯಕ್ರಮನ ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲ ಇಡೀ ದೇಶದಾದ್ಯಂತ ಇವತ್ತು ಮಹಾಶಿವರಾತ್ರಿನ ಆಚರಣೆ ಮಾಡ್ತಿರೋದು. ಹಾಗಾಗಿ ಮೊದಲನೇದಾಗಿ ಕೂಡ ಇಲ್ಲೂ ತಾಯಿ ಯಾವ ದೇವರು ಇದು? ಪದ್ಮಾವತಿ. ಓಕೆ, ಲಕ್ಷ್ಮೀ ವೆಂಕಟೇಶ್ವರ ಹಾಗೂ ಪದ್ಮಾವತಿ ಇರುವಂಥದ್ದು ನೋಡ್ಬೋದು. ಜೊತೆಗೆ ನಾವು ತಿರುಪತಿಗೆ ಹೋಗುವಂತ ಒಂದು ವಿಶೇಷ ಕಾರ್ಯಕ್ರಮ ಕೂಡ ನಾವು ನೋಡ್ಬೋದು. ಒಂದ್ ಸ್ವಲ್ಪ ನೋಡ್ಬೋದು, 1 ನಿಮಿಷ ತೋರಿಸ್ಬಿಡಪ್ಪ ದೇವ್ರನ್ನ. ಪೂಜೆ ರೆಡಿ ಇದೆ ಅಲ್ವಾ? ಓಕೆ, ನೋಡಿ, ನಿಜವಲ್ಲ ಇದನ್ನ ನೋಡೋದಕ್ಕೆ ನಾವು ಮೈಸೂರಿಗೆ ಹೋಗ್ಬೇಕಾಯ್ತು ದೇವರ ಒಂದು ದರ್ಶನ ವಿಶೇಷವಾಗಿ. ಹಾಗಾಗಿ ತಾವು ನೋಡ್ತಿದ್ರೆ ತಿರುಪತಿ ತಿಮ್ಮಪ್ಪನ ಇವತ್ತು ನಾವು ಗಾಣಿಕೊಪ್ಪಲಲ್ಲೇ ನೋಡ್ಬೋದು. ಬನ್ನೂರ
ಪಕ್ಕದಲ್ಲಿರುವಂಥದ್ದು ಸೋಸ್ಲೆ ಹೋಬಳಿ ಬರುತ್ತೆ ಇದು ಶ್ರೀನಿವಾಸಪುರ ತಾಲೂಕು. ಆಯ್ತು, ಕ್ಲೋಸ್ ಮಾಡಮ್ಮ. ಎಸ್, ಹಾಗಾಗಿ ವಿಶೇಷವಾದಂಥ ಒಂದು ದೈವ ದರ್ಶನ ಕೂಡ ತಾವು ನೋಡ್ತಾ ಇರುವಂಥದ್ದು. ಸರ್, ಇದು ಲಕ್ಷ್ಮೀ ಪದ್ಮಾವತಿ ಅಕ್ಕಪಕ್ಕ ಇರುವಂಥದ್ದು. ತಾವೇನು ನೋಡ್ತಾ ಇದ್ದೀರಾ, ಲಕ್ಷ್ಮೀ ಪದ್ಮಾವತಿಯ ಎರಡು ಮುಖ್ಯವಾದಂತಹ ಗರ್ಭಗುಡಿ ಕೂಡ ನಾವು ಇಲ್ಲಿ ನೋಡ್ತಾ ಇದೀವಿ. ಮತ್ತೆ ಇಲ್ಲಿ ಪದ್ಮಾವತಿ, ಲಕ್ಷ್ಮಿ ಮತ್ತೆ ವೆಂಕಟೇಶ್ವರನ ಪ್ರಭಾವಳಿ ಕೂಡ, ಉತ್ಸವ ಮೂರ್ತಿ ಪ್ರಭಾವಳಿ ಕೂಡ ಇದೆ. ಇನ್ನೂ ಒಂದಷ್ಟು ಆಚರಣೆಯಾಗಿ ಒಳ್ಳೆ ರೀತಿಯಾದಂಥ ಭಾವನೆಗಳು ಬರಬೇಕು ಹಿಂದೂ ದೇವಸ್ಥಾನಗಳ ಉದ್ಧಾರಕ್ಕೆ ಅನ್ನೋದು ಕೂಡ ಬೆಳಗಿನಿಂದ ಕೂಡ ಅಚ್ಚುಕಟ್ಟಾದಂಥ ವ್ಯವಸ್ಥಿತವಾದಂಥ ವ್ಯವಸ್ಥೆ ಮಾಡಿದ್ದಾರೆ. ತಾವು ಇಲ್ಲಿ ನೋಡ್ತಾ ಇದ್ದೀರಾ. ಮತ್ತೊಂದು ತಾವೇನು ನೋಡ್ತಾ ಇದ್ದೀರಾ, ಈ ಒಂದು ದೇವಸ್ಥಾನ ಯಾವಾಗ ಕಾರ್ಯಕ್ರಮಗಳಾಗುತ್ತೆ ಅನ್ನೋದು ಕೂಡ ಹಿಂದೆ ಆದಂಥ ಕಾರ್ಯಕ್ರಮದ ಇನ್ನೇನು ಕೆಲವೇ ಕ್ಷಣದಲ್ಲಿ ಒಂದು ಕೊಂಡ ಕೂಡ ಆಗುತ್ತೆ. ಇಲ್ಲಿ ಸ್ವಲ್ಪ ಜಾಗ ತಾವೇನ್ ನೋಡ್ತಾ ಇದ್ದೀರಾ, ಇದು ಗಾಣಿಕೊಪ್ಪಲು ಗ್ರಾಮ. ಹಾಗಾಗಿ ಬೆಳಗಿನಿಂದ ಕೂಡ ದೇವರ ಕಾರ್ಯಕ್ರಮ ಪೂಜಾ ಅಲ್ಲೇನು ನಾವು ನೋಡ್ತಾ ಇದ್ದೀವಿ. ಆ ಒಂದು ಪೂಜಾ ಒಂದು ವ್ಯವಸ್ಥೆಯಲ್ಲಿ ಬೆಳಿಗ್ಗೆ ಹೊಳೆ ಹತ್ರ ಹೋಗಿ ಎಲ್ಲ ರೀತಿಯಂತ ಪೂಜಾ ಕಾರ್ಯಕ್ರಮಗಳು ಕೂಡ ಮಾಡಿಕೊಂಡು ಇದೇ ತಾನೇ ಬಂದಿರುವಂಥದ್ದು. ಮಹಾಶಿವರಾತ್ರಿ ಇಡೀ ದೇಶದಾದ್ಯಂತ ಮಹಾಶಿವರಾತ್ರಿ ನಡೆಯುತ್ತೆ. ಅದರಲ್ಲೂ ಪುಟ್ಟ ಪುಟ್ಟ ಗ್ರಾಮಗಳಲ್ಲೂ ಕೂಡ ಮಹಾಶಿವರಾತ್ರಿಯ ಆಚರಣೆಗಳು, ಆ ದೇವತಾ ಕಾರ್ಯನ ಮಾಡುವಂಥದ್ದು ಆ ಜವಾಬ್ದಾರಿ ಆ ಊರು ಗ್ರಾಮಕ್ಕಿರುತ್ತೆ. ಹಾಗಾಗಿ ತಾವೇ ನೋಡ್ತಾ ಇದ್ದೀರಾ, ಇದು ಕೊಂಡೋತ್ಸವ ನಡೀತಾ ಇರೋಂಥದ್ದು. ಕೊಂಡೋತ್ಸವ ಬಂದು ಗಾಣಿಕೊಪ್ಪಲು ಗ್ರಾಮದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಹಾಗೂ ಸೋಮಳಮ್ಮನ ಸೋಮಳಮ್ಮನ ದೇವಸ್ಥಾನ, ಅಲ್ಲಿ ಈ ಒಂದು ಪ್ರಭಾವಳಿನ ಇಟ್ಕೊಂಡು ಸೋಮಳಮ್ಮನ ಪ್ರತಿಮೆ ಕೂಡ ಇರುತ್ತೆ. ಪೂಜಾ ಕುಣಿತದೊಂದಿಗೆ ಬರುವಂಥದ್ದು. ಮತ್ತೆ ಗುಡ್ಡಪ್ಪವ್ರಿಗೆ ವಿಧಿವಿಧಾನಗಳ ಪ್ರಕಾರ ಇವತ್ತು ಪೂಜಾ ಕಾರ್ಯಕ್ರಮನ ನಡೆಸ್ತಾ ಇರುವಂಥದ್ದು. ಗುಡ್ಡಪ್ಪವರು ಕೊಂಡಕೊಯ್ಯ ಕೂಡ ಆಯುವಂಥದ್ದು ಇವತ್ತು ನಾವು ನೋಡ್ತಾ ಇದ್ದೀವಿ. ಪ್ರತಿ ವರ್ಷ ಕೂಡ ವಾರ್ಷಿಕೋತ್ಸವ ಕೂಡ ಮಾಡ್ತಾರೆ. 45 ವರ್ಷದ 13 ವರ್ಷಗಳಿಂದ ಕೂಡ ಮಾಡ್ತಾ ಇರುವಂಥದ್ದು. ಯಾಕೆಂದ್ರೆ ಮೊದಲು ಅವರು ತಮ್ಮ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ರು ಲಕ್ಷ್ಮೀ ವೆಂಕಟೇಶ್ವರನ, ಮತ್ತೆ ಸೋಮಳಮ್ಮನ ಒಂದು ಅವರ ಕುಟುಂಬಸ್ಥರ ಒಂದು ಬಾರಪ್ಪ ಮಾತಾಡೋ. ಏನ್ ಜನರೇ ನೀವು, ಭಕ್ತಿ ಭಾವನೆ ಅನ್ನೋದಿಲ್ಲ ನಿಮ್ಗೆ. ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಗಾಣಿಕೊಪ್ಪಲಲ್ಲಿ ಏನಂದ್ರೆ ಸುಮಾರು 13 ವರ್ಷಗಳಿಂದ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ರು. ಮತ್ತೆ ಈಗ 3 ವರ್ಷಗಳಿಂದ ಇಲ್ಲಿ ಒಂದು ಉತ್ತಮವಾದಂಥ ಒಂದು ದೇವಸ್ಥಾನನ ಮಾಡಿ ಅದರಲ್ಲಿ ಎಲ್ಲ ಭಕ್ತಾದಿಗಳು ಮತ್ತು ಅವರ ಕುಟುಂಬಸ್ಥರು ಕೂಡ ಬಂದು ಈ ಒಂದು ದೇವಸ್ಥಾನಕ್ಕೆ ಜೀರ್ಣೋದ್ಧಾರಕ್ಕೆ ಸಹಾಯ ಮಾಡಿದ್ದಾರೆ. ಮತ್ತೆ ಇಲ್ಲಿ ಯುವಕರು ಏನಿದ್ದಾರೆ ಇವತ್ತು ಅವರ ಒಂದು ಶಕ್ತಿ ಬಹಳ ಮುಖ್ಯ ಆಗುತ್ತೆ. ಯಾಕೆಂದ್ರೆ ಮುಂದಿನ ಈ ಕೊಂಡ ಆಗಿದ ನಂತರ ಅವ್ರಿಗೆ ಊಟದ ವ್ಯವಸ್ಥೆ ಮಾಡುವಂಥದ್ದು ಪಾಪ ಇಲ್ಲಿನ ಯುವಕರು ಎಲ್ಲರೂ ಕೂಡ ಬಡಿಸಿ ಕೊನೆಗೆ ಊಟ ಮಾಡುವಂಥ ಶಕ್ತಿ ಅಂದರೆ ಅದು ಯುವ ಶಕ್ತಿ. ಹಾಗಾಗಿ 13 ವರ್ಷದಿಂದ ಕೂಡ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದಾರೆ. 3 ದಿನಗಳ ಕಾಲ ಆಯೋಜನೆ ಮಾಡುವಂಥ ಕಾರ್ಯಕ್ರಮ ಇದು. ಒಂದು ಫಸ್ಟ್ ದಿನ ಹೋಮ ಇರುತ್ತೆ, ಹೆಣ್ಮಜ್ಜನ ಇರುತ್ತೆ. ಶನಿವಾರ, ಶುಕ್ರವಾರ ಹೋಮ ಆಯಿತು. ಇವತ್ತು ಭಾನುವಾರ ಬೆಳಗ್ಗೆ 9ರಿಂದ ಕಾವೇರಿ ದೇವಸ್ಥಾನದ ಕಾವೇರಿ ಹೊಳೆ ಹತ್ರ ಹೋಗಿ ಅಲ್ಲಿ ಬಸಪ್ಪ ಮತ್ತು ಬಾಯಿ ಬೀಗ, ಬಸಪ್ಪ ಕೂಡ ಬಂದಿರೋದು, ಜೊತೆಗೆ ಬಾಯಿ ಬೀಗದ ಜೊತೆಗೆ ಎಲ್ಲ ಆಲರ್ವಿ ತಗೊಂಡು ಹಾಗೇನೆ ಕೊಂಡೋತ್ಸವ ಮುಗಿಸ್ಕೊಂಡು ಈಗ ಅನ್ನ ಸಮರ್ಪಣೆ ಕೂಡ ಮುಂದೆ ಆಗುತ್ತೆ. ಹಾಗಾಗಿ ಇಷ್ಟು ಕಾರ್ಯಕ್ರಮ ಆಯೋಜನೆ ಮಾಡೋದು ನಮ್ಮ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಎಲ್ಲ ಭಕ್ತರು ಹಾಗೂ ಅರ್ಚಕರಿಂದ ಕೂಡ ಇರುವಂಥದ್ದು. ತಾವೇನು ನೋಡ್ತಾ ಇದ್ದೀರಾ, ಕಳೆದ ಸಾರಿ ಕೂಡ ನಾನು ಇದೊಂದು ಸುದ್ದಿ ಕೂಡ ಮಾಡಿದ್ದೆ. ಏನೇ ಆದರೂ ಕೂಡ ನಮ್ಮ ಹಿಂದೂ ಭಾವನೆಗಳು ಒಳ್ಳೆ ರೀತಿಯಾದಂಥ ಮನೆಗಳಲ್ಲಿ ಭಾವನೆಗಳು ಬರಬೇಕು ಅಂದರೆ ದೇವಸ್ಥಾನಗಳ ಮೊರೆ ಹೋಗಬೇಕು. ದೇವಸ್ಥಾನಗಳಿಗೆ ಹೋದ್ರೇನೆ ಇವತ್ತು ಹಿಂದೂ ಸಮಾಜದ ಪ್ರತಿಯೊಬ್ಬರು ಕೂಡ ಒಂದು ಉತ್ತಮವಾದಂಥ ನೆಲೆ ಕಂಡುಕೊಳ್ಳುವಂಥದ್ದು. ಹಾಗಾಗಿ ಇವತ್ತು ಸನಾತನ ಧರ್ಮ ಉಳಿಬೇಕು. ನಾನು ಯಾವತ್ತೂ ಕೂಡ ಹೇಳ್ತಾ ಇರ್ತೀನಿ, ಸನಾತನ ಧರ್ಮ ಉಳಿಬೇಕು ಅಂತಂದ್ರೆ ಪ್ರತಿಯೊಬ್ಬ ರೈತನ ಮನೆಯಲ್ಲೂ ಕೂಡ ಪೂಜಾ ಮನೋಭಾವನೆ ಇರುವಂಥದ್ದು. ಅದರಲ್ಲೂ ಗ್ರಾಮೀಣ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಪೂಜಾ ಮನೋಭಾವನೆ ಇರುವಂಥದ್ದು ನಾವು ಕಾಣ್ತೀವಿ. ಹಾಗೆಯೇ ಇವತ್ತು ಕೂಡ ನಗರ ಪ್ರದೇಶಗಳಲ್ಲಿ ಒಂದು ಕಾರ್ಯಕ್ರಮಗಳು ಏನೇ ಆದರೂ ಧಾರ್ಮಿಕ ಕಾರ್ಯಕ್ರಮಗಳು ಬಹಳ
ಅದ್ದೂರಿಯಾಗಿ ಆಚರಣೆ ಕೂಡ ಮಾಡ್ತಾರೆ ಅನ್ನೋದು ಕೂಡ ವಿಶೇಷ. ಗಾಣಿಕೊಪ್ಪದಿಂದ ಎಲ್ಲ ಗ್ರಾಮಸ್ಥರು ಹಾಗೇನೆ 3 ಊರು ಏನು ತ್ರಿವಳಿ ಊರು ಅಂತ ನಾನು ಯಾವತ್ತೂ ಹೇಳ್ತೀನಿ, ಅದು ತ್ರಿವಳಿ ಊರು, ಗಾಣಿಕೊಪ್ಪಲು, ಸೇನಾಪತಳಿ, ಕಂಚನಹಳ್ಳಿಯ 3 ಗ್ರಾಮಸ್ಥರ ಎಲ್ಲ ಯುವಕರು ಮತ್ತೆ ಯಜಮಾನರು ಕೂಡ ಭಾಗಿಯಾಗ್ತಾರೆ. ಯಾವುದೇ ದೇವತೆ ಕಾರ್ಯಗಳಾಗಲಿ ಇವತ್ತು ಜೊತೆಗೆ ಜಾತಿ ಭೇದ ಭಾವ ಮರೆತು ರಾಜಕೀಯ ಹೊರತುಪಡಿಸಿ ಮಾಡುವಂಥ ದೇವತಾ ಕಾರ್ಯಗಳು ಅಂತಂದ್ರೆ ಗ್ರಾಮೀಣ ಪ್ರದೇಶದ ದೇವತಾ ಕಾರ್ಯಗಳು. ಆದರೂ ಕೂಡ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಬಹಳ ಅದ್ದೂರಿಯಾಗಿ ಪ್ರತಿ ವರ್ಷದ ಮತ್ತು ವರ್ಷದ ಎಲ್ಲ ಪೂಜಾ ಕಾರ್ಯಕ್ರಮಗಳು ಕೂಡ ಮತ್ತು ವಾರದ ಕಾರ್ಯಕ್ರಮಗಳು ಕೂಡ ಬಹಳ ಅದ್ದೂರಿಯಾಗಿ ಮಾಡ್ತಾರೆ. ಈ ಒಂದು ದೇವಸ್ಥಾನಕ್ಕೆ ಬೆಂಗಳೂರು ಬೇರೆ ಬೇರೆ ನಗರ ಪ್ರದೇಶಗಳಿಂದ ಕೂಡ ಬಂದಂತಹ ಜನ ಮತ್ತೆ ಈ ಕುಟುಂಬಸ್ಥರು ಕೂಡ ಸೋಮನಾಥಮ್ಮನ ಯಾರೆಲ್ಲ ಪೂಜೆ ಮಾಡ್ತಾರೆ ಅವರು ಹಿಂದೆ ಮೇಲ್ಕೋಟೆ ಅಥವಾ ಮಂಡ್ಯ ಜಿಲ್ಲೆಗೆ ಹೋಗುವಂತ ಒಂದು ಸಮಸ್ಯೆ ಇತ್ತು. ಆದ್ರೆ ಇದನ್ನ ಸೋಮನಾಥಮ್ಮನ ಇವತ್ತು ನಮ್ಮ ಬನ್ನೂರು ಗ್ರಾಮದ ಪಕ್ಕ ಮತ್ತು ಜೊತೆಗೆ ಸೈಡ್ ಬರಪ್ಪ ಸೈಡ್ ಬಾ ಏನು ಅಲ್ಲ ನಾನು ಅದನ್ನ ಹೇಳ್ತೇನೆ ನಾನು ಕೆಲಸದಿಂದ ಬಂದಿನ ಹೋಗ್ಬಿಡಪ್ಪ ನೀನು ನಾನು ಕೆಲಸದಿಂದ ಬಂದಿದ್ದೀನಿ ನಂಗೆ ಸುದ್ದಿ ಮಾಡಕ್ಕೆ ಮುಂದೆ ಹೋಗ್ತಿರೋದು ಅಲ್ಲಿ ಮುಂದೆ ಹೋಗಿ ಮಾಡ್ತಾರೆ ಜನ ನಿಂತ ಬೆದಸ್ತಾ ಇಲ್ಲ ಸೈಡ್ ಹಿಡ್ಕೋಬೇಡ ನೀನ್ ಮುಂದೆ ಹೋಗಿ ಮಾಡ್ಕೋಬೇಕಾರೆ ನೀನು ಅಲ್ಲಪ್ಪ ನೀ ಸೈಡ್ ಬಾ ನೀನು ನೋಡ್ತೇನೆ ಏನ್ ಅಂತ ಇದ್ರು ಕೆಲಸ ಇಲ್ದೇನೆ ಬಂದಿದ್ದೆ ನಾನು ಈಗ ನಾವು ಕೆಲಸ ಇಲ್ದ ಮತ್ತೆ ಸೈಡ್ ಬಿಡು ಹೋಗ್ರೆ ನಿಮ್ಮನೆ ಸುದ್ದಿ ಮಾಡಕ್ ಬಂದಿರೋ ನಿಮ್ಮೂರ್ ಸುದ್ದಿ ಮಾಡಕ್ ಬಂದಿರೋದು ಎಲ್ಲಿ ಹೋಯ್ತೀಯ ನೀನು ಏನೀಗ ಅಲ್ಲ ನಾನ್ ಕೇಳ್ತಾರೆ ಏನೀಗ ಅಂತ ಮತ್ತೆ ನೀನು ಮತ್ತೆ ಕೆಲಸ ಮಾಡಕ್ ಬಂದವ್ರಿಗೆ ಏನ್ ಹಿಂಗಂತಿಲ್ಲ ನೀನು ಮಾತಾಡಕರೆ ಮಾತಾಡಲ್ಲ ಇಲ್ಲಿ ಮಾತಾಡ್ತೀರ ನಮ್ಮ ಹತ್ರ ಬಂದ್ಬಿಟ್ಟು ನೀವು ನಿಮ್ ಬಗ್ಗೆ ಹೊಗಳ್ತಾ ಇದೀನಿ ಯುವ ಶಕ್ತಿ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ನೀನ್ ನನಗೆ ಮಾತಾಡ್ತೀಯ ಎಸ್ ವೀಕ್ಷಕ ನಮಸ್ಕಾರ ನಾನು ನಿಮ್ಮ ಮೈಸೂರು ಜಿಲ್ಲಾ ವರದಿಗಾರ ತಾವೇ ನೋಡ್ತಾ ಇದ್ದೀರಾ ಈ ಒಂದು ನಿಜವಾಗ್ಲೂ ಮಹಾಶಿವರಾತ್ರಿ ಇಡೀ ದೇಶದಲ್ಲಿ ಇವತ್ತು ಮಹಾಶಿವರಾತ್ರಿನ ಆಚರಣೆ ಮಾಡ್ತಾ ಇರೋದು ಹಾಗೇನೆ ಈ ಒಂದು ದೇವಸ್ಥಾನಕ್ಕೆ ಕರೆಯ ಮೇರೆಗೆ ಅವ್ರು ನಾನು ಕರೆದ್ರೆ ಮಾತ್ರ ಕೂಡ ಹೋಗೋದು ನಾವೆಲ್ಲೂ ಕೂಡ ಕರೆದಿನೇ ಹೋಗಲ್ಲ ದುಡ್ಡಪ್ಪನ ಮಗ ಕರೆದ್ರು ಪಾಪ ರಾತ್ರಿ ಬಂದು ಒಂಚೂರು ಪ್ರಚಾರ ಮಾಡ್ಕೊಂಡು ದೇವಸ್ಥಾನ ಅಂತ ಹಾಗಾಗಿ ಬಂದಿರುವಂಥದ್ದು ಯಾವ್ದು ಕಡ ನಾವು ಬರೀ ದೇವರಿಗೋಸ್ಕರ ಬಂದು ಸುದ್ದಿ ಮಾಡಲ್ಲ ಅವ್ರು ಕರೆದ್ರೆ ಮಾತ್ರ ನಮ್ಮ ಹಿಂದೂ ದೇವಾಲಯಗಳ ಬಗ್ಗೆ ಅತಿ ಹೆಚ್ಚು ಪ್ರಚಾರ ಆಗ್ಲಿ ಅಂತ ಬಂದು ಸುದ್ದಿ ಮಾಡುವಂಥದ್ದು ತಾವೇನ್ ನೋಡ್ತಾ ಇದ್ರೆ ಇವಾಗ ಇನ್ನೇನು ಕೆಲವೇ ಕ್ಷಣದಲ್ಲಿ ಒಂದು ಕೊಂಡೋತ್ಸವ ಕೂಡ ಆಗ್ತಾ ಇದೆ ಆ ಕೊಂಡೋತ್ಸವಕ್ಕೆ ಗುಡ್ಡಪ್ಪರು ಕೂಡ ಸಾಕ್ಷಿ ಆಗ್ತಾರೆ ಹಾಗಾಗಿ ಅವರು ಒಂದು ಕೊಂಡೋತ್ಸವನ ಗುಡ್ಡಪ್ಪರು ಅದನ್ನ ಕೊಂಡನ ಆಯುವಂಥದ್ದು ಕೂಡ ಪ್ರತಿ ವರ್ಷ ನಡೆಯುವಂಥದ್ದು ಧಾರ್ಮಿಕ ಆಚರಣೆಗಳು ಎಸ್ ತಾವೇ ನೋಡ್ತಾ ಇದ್ರೆ ನಿಜಲು ಮೈಸೂರು ಜಿಲ್ಲೆಯಲ್ಲಿ ನಡೆಯುವಂತ ಎಲ್ಲ ಕಾರ್ಯಕ್ರಮಗಳು ಕೂಡ ತಾವು ವೀಕ್ಷಣೆ ಮಾಡುವಂಥದ್ದು ವಿಶೇಷತೆ ಮತ್ತೆ ಬೇರೆ ಬೇರೆ ಜಿಲ್ಲೆಗಳಿಂದ ಮತ್ತೆ ಬೇರೆ ಬೇರೆ ತಾಲೂಕುಗಳಿಂದ ಬಂದಂತಹ ಭಕ್ತರ ಕೂಡ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಬೆಳಗಿನಿಂದ ಕೂಡ ಸರಿಸುಮಾರು 9 ಗಂಟೆಗೆ ಹೊರಟಂತ ಪೂಜಾ ಕಾರ್ಯಕ್ರಮ ಹೊಳೆಯಾಗಿ ಹೋಗಿ ಹೊಳೆಯಲ್ಲಿ ಎಲ್ಲ ಪೂಜೆಗಳನ್ನ ಮಾಡಿ 3 ದಿನಗಳ ಕಾರ್ಯಕ್ರಮದಲ್ಲಿ ಇವತ್ತು ಕೊನೆಯ ದಿನ ಕೊಂಡೋತ್ಸವ ಮತ್ತೆ ಎಣ್ಣೆ ಮಜ್ಜನ ಕೂಡ ಆಗಿದೆ. ಜೊತೆಗೆ ತಾವೇ ನೋಡ್ತಿದ್ರೆ ದಾಸೋಹ ಕೂಡ ರೆಡಿ ಇದೆ. ಸಾವಿರಾರು ಜನಕ್ಕೆ ದಾಸೋಹ ವ್ಯವಸ್ಥೆ ಮಾಡಿದ್ದಾರೆ. ಗ್ರಾಮದ ಹಲವಾರು ಯುವಕರು ಬಂದು ಈ ಒಂದು ದಾಸೋಹಕ್ಕೆ ಸಹಾಯ ಮಾಡುವಂಥದ್ದು ಕೂಡ ನಾವು ನೋಡ್ಬೋದು. ಈ ದೇವಸ್ಥಾನದ ಮುಖ್ಯಸ್ಥರು ಯಾರಂದ್ರೆ ನಾಗೇಶ್ ಅಂತ ಗುಡ್ಡಪ್ಪರು ನಾಗೇಗೌಡರು ಮುಖ್ಯವಾಗಿ ಹಾಗೇನೆ ರಮೇಶ್ ನರಸಿಂಹ ಅವರು ಕೂಡ ಗುಡ್ಡಪ್ಪರು ಮತ್ತೆ ರಾಜೇಶ್ ಅಂದ್ಬಿಟ್ಟು ಕೂಡ ಈ ದೇವಸ್ಥಾನಕ್ಕೆ ವ್ಯವಸ್ಥಾಪಕ ಆಗಿದ್ದಾರೆ. ಏನು ಐಡಿಯಾ ಹಾಕಿಲ್ಲ ಸೈಡ್
ಇದು ದೇವಸ್ಥಾನದ ಬಸಪ್ಪನ ಬಿಟ್ಟಿರುವಂಥದ್ದು ದೇವತಾ ಕಾರ್ಯಗಳು ಮತ್ತು ಶುಭ ಕಾರ್ಯಗಳಿಗೆ